ಇದು ಸೈನಿಕ್ ಸ್ಕೂಲ್ದಲ್ಲಿ ಬಿದ್ದಂಥ ಗಣಿತಗಳು. ಇವತ್ತನ್ನು ನಾ ತಿಳಿಸ್ತೀನಿ, ನೀವು ಲಕ್ಷ ಕೊಟ್ಟು ನೋಡ್ರಿ. ಒಂದು ನಾ ತಿಳಿಸಿದೆ, ನೀವು ಮುಂದೆ ಮಾಡ್ಬೇಕು. ಈಗ ನೀವು ಮಾಡ್ತಿದ್ರೆ ಮಾಡ್ರಿ, ನಾ ಯಾಕಂದ್ರೆ ದೂರ ನಿಂತನು ಮ್ಯೂಟ್ ಮಾಡ್ರಿ. ಆಮೇಲೆ ಈಗ ನಾ ತಿಳಿಸ್ಕೊಂಡು ಎಲ್ಲರೂ ಬೋರ್ಡ್ ಕಡೆ ನೋಡ್ರಿ. ಈಗ ವಿದ್ಯಾರ್ಥಿಗಳೇ, ಈ ಗಣಿತ ತಿಳಿಸಿದಿಂದ ಈ ಗಣಿತ ನೀವು ಮಾಡಬೇಕಾಗ್ತದೆ. ಆಮೇಲೆ ಅಲ್ಲಿ ಟೀಚರ್ನು ಕೂತು ನೋಡ್ತಿರ್ತಾರೆ. ಏನು ನೋಡ್ತಿರ್ತಾರೆ? ಆ ಗಣಿತ ಅಂತ ಇನ್ನೊಂದು ಹಾಕಿದ್ರೆ ಚಲೋ ಆಗ್ತಿತ್ತು ಸರು, ಹುಡುಗ ತಯಾರಾಗ್ಯಾನು ಇಲ್ಲೋ, ನೋಡ್ಯಾನು ಇಲ್ಲೋ, ಇದು ನಿಮಗೆ ಭಯ ಬರ್ತದೆ. ಇಲ್ಲೊಂದು ಎಂಥದೇ ಗಣಿತದ ಅಂದ್ರೆ ಹಿಂದಿನ ಮಾದರಿ ನಮಗೆ ಸರ್ ತಿಳಿಸ್ತಾರೆ, ನಾ ಮುಂದಿನ ಮಾದರಿ ಮಾಡಿ ಪೇರೆಂಟ್ಸ್ಗೆ ಸರಿಗೆ ತೋರಿಸ್ಬೇಕಾಗ್ತದೆ ಅನ್ನೋ ವಿಚಾರ ನಿನ್ನಲ್ಲಿ ಬರ್ತದೆ. ಅದಕ್ಕೆ ಒಂದು ಯಾಕೆ ಎರಡು ಬಿರಿ ಇದ್ದು ಅಂದ್ರೆ 3, 4, 5 ಉದಾಹರಣೆಗಳನ್ನು ಹಾಕಿರ್ತಾನೆ. ಆಮೇಲೆ ಈ ಗಣಿತಗಳನ್ನು ನೀವು ನೋಡೋದು, ಇದನ್ನು ಸ್ವಂತ ಮಾಡೋದು, ಇದನ್ನು ನೋಡೋದು, ಇದನ್ನು ಸ್ವಂತ ಮಾಡೋದು. ನೀವು ನವೋದಯ ಸೈನಿಕ್ ಸ್ಕೂಲ್ಗೆ ಹೋಗೋದು ಗ್ಯಾರಂಟಿನೇ. ಬರೆದಿಟ್ಟಂಗೆ ಗದ್ದೆ ಬ್ಯಾಗ್ ಯಾರು ಬೇಕಾದವ್ರು ಹೇಳ್ತಾರೆ, ರೀಸ್ನಿಂಗ್ ಯಾರು ಬೇಕಾದ್ರೆ ಅವ್ರು ಹೇಳ್ತಾರೆ. ಆದರೆ ಗಣಿತ ಮಾತ್ರ ಭಾಳ ಕಠಿಣವಾದದ್ದು. ಭಾಳದ 30 ಚಾಪ್ಟರ್ ಅಭ್ಯಾಸ ಅದ. 30 ಚಾಪ್ಟರ್ ಅಭ್ಯಾಸ. ನನಗೆ ಎಷ್ಟು ಇಂಟ್ರೆಸ್ಟ್ ಅದ ಅಂದ್ರೆ, ಹುಡುಗರು ವಿಡಿಯೋ ನೋಡಿ ಏನು ಗಣಿತ ಬಿಡ್ರಿ, ಜೋಶಿ ಸರ್ ವಿಡಿಯೋ ಕ್ಲಾಸ್ ನೋಡಿದ್ರೆ ಸೈನಿಕ್ ಸ್ಕೂಲ್ ನವೋದಯ 100. ಆ ಭಾವನಾ ನಿಮ್ಮಲ್ಲಿ ಬರಬೇಕು. ಆ ಭಾವನಾ ನಿಮ್ಮಲ್ಲಿ ಬರಬೇಕಾಗಿತ್ತಂದ್ರೆ ನಾ ಹೆಂಗೆ ಕಲಿಸ್ತೀನಿ, ಲಕ್ಷ ಕೊಟ್ಟು ನೀವು ನೋಡಬೇಕು, ಕಲಿಬೇಕು, ಸ್ವಂತ ಮಾಡಬೇಕು. ಅದು ನಾನು, ಇದು ನೀನು. ಡೆಫಿನೆಟ್ಲಿ ಸೈನಿಕ್ ಸ್ಕೂಲ್ ನವೋದಯ 100% ನಿಮ್ಮ ರಿಸಲ್ಟ್ ಬರ್ತದೆ. ಇದನ್ನು ಬಿಟ್ಟು ಏನು ಕೇಳಿಕ್ಕೆ ಸಾಧ್ಯ ಇಲ್ಲ. ಮತ್ತು ನವೋದಯ ಕೋಚಿಂಗ್ ಮುಗಿದಿಂದ ನೀವು 30 ಚಾಪ್ಟರ್ ಅಭ್ಯಾಸ ಜರ್ ಏನಾದರೂ ಮಾಡಿದ್ರೆ ನೀವು ಎಲ್ಲಿ ಹೋದಲ್ಲಿ ರ್ಯಾಂಕ್ ಸ್ಟೂಡೆಂಟ್ಗಳೇ. ಪರೀಕ್ಷೆ ನವೋದಯ ಮುಗಿದ ಕೂಡಲೇ ಇದನ್ನು ಕಣ್ಣೆತ್ತಿ ನೋಡೋದು ಬಿಡಬಾರ್ದು. ಯಾಕಂದ್ರೆ ನವೋದಯ ಪರೀಕ್ಷೆ ಬೇಗನೆ ತೊಗೊಳಿಕತ್ತಾರೆ. ಎಷ್ಟು ಲೇಟ್ ಮಾಡಿ ಪರೀಕ್ಷೆಗಳನ್ನು ತಗೋತಾರ ಅಷ್ಟು ವಿದ್ಯಾರ್ಥಿಗಳು ಶಾಣ್ಯರಾಗ್ತಾರೆ, ಕೋಚಿಂಗ್ದಲ್ಲಿ ತಯಾರಾಗ್ತಾರೆ ಹುಡುಗರು. ನೋಡ್ರಿ, ನಾ ತಿಳಿಸ್ನು ಅಂತಾರೆ ಒಂದು ಮಾದರಿಲಿ ಮಾಡಿ. ಒಂದು ವೇಳೆ 0.11 ಇದರ ಅಂದಾಜು ಬೆಲೆ 1/9 ಆದರೆ 0.22 ಮತ್ತು 0.55 ಅಂದಾಜು ಬೆಲೆ ಎಷ್ಟು ಬಾಯಲೇನೆ ಹೇಳ್ಬೋದು. 1ಕ್ಕೆ 1/9 ಅಂದರೆ 2ಕ್ಕೆ 2/9, 5ಕ್ಕೆ 5/9, 2/9, 5/9 ಬಾಯಲೇನೆ. ಆದ ರೀತಿ ಪ್ರಕಾರ ಕಲಿಬೇಕು. 0.11 ಇದರ ಅಂದಾಜು = 1/9. ಆಮೇಲೆ 0.222 ಇದರ ಅಂದಾಜು ಬೆಲೆ ಬರೋಬ್ಬರಿ ಎಷ್ಟು ನೋಡ್ರಿ. 0.222 ಗುಂಡ್ಲೆ 1, 0.111 ಗುಂಡ್ಲೆ 9. ಇದು ಒಂದಲೇ, ಇದು ಎರಡಲ್ಲೇ. ಯಾಕಂದರೆ 2 ಸ್ಥಾನದಲ್ಲಿ ಈಕ್ವಲ್ ಅಂದ್ರೆ ಪೂರ್ಣ ಸಂಖ್ಯೆ ಅಂತ ತಿಳ್ಕೋದು. ನೋಡ್ರಿ, ಬಾಯಿಲೆ ನಾ ಹೇಳಿದ್ದಿಲ್ಲ 2/9 ಅಂತಂತ. 0.222ಕ್ಕೆ 2/9 ಆದ್ರೆ 0.55 ಎಷ್ಟು ಹಾಗೂ ಮಾಡ್ಬೋದು. ಈಗ ನಮ್ಮ ರೀತಿ ಪ್ರಕಾರ ಹಿಂಗೆ ಹೋದೆ. 0.11 ಇದರ ಅಂದಾಜು ಬೆಲೆ ಬರೋಬ್ಬರಿ 1/9 ಆದರೆ 0.555 ಇದರ ಅಂದಾಜು ಬೆಲೆ ಬರೋಬ್ಬರಿ ಎಷ್ಟು? 0.555 ಗುಂಡ್ಲೆ 1/9 ಗುಂಡ್ಲೆ 0.111 5 ಬರೋಬ್ಬರಿ 5/9. ನೋಡ್ರಿ, ಬಂತ ಇಲ್ಲ? ಇಷ್ಟೇ. ಆನ್ಸರ್ ಈಸ್ ಈಕ್ವಲ್ ಟು ಅದು 2/9, ಇದು 5/9. ಇಷ್ಟೇ ನೀವು ಮಾಡ್ಬೇಕು. ಬರೋಬ್ಬರಿ 5/9. ಒಂದಾದ ಮುಂದಿನ ಮಾದರಿ ಮಾಡ್ರಿ, ಸರಳವನ್ನು ನೋಡ್ರಿ. ಹಿಂಗೆ ಮಾಡ್ಕೊತ ಹೋಗ್ಬೇಡ್ರಿ, ನಿಮ್ಮ ರಿಸಲ್ಟ್ 100% ಬಂದಂಗೆ ಅದು. ಚಂದಂಗೆ ತಿಳ್ಕೊಂಡು ಮಾಡ್ರಿ. ಮ್ಯೂಟ್ ಮಾಡ್ರಿ, ನಾ ದೂರ ಸರ್ದನೀಗ ಮ್ಯೂಟ್ ಮಾಡಿ. ಟೈಮ್ ಓವರ್ ಆಯ್ತು.
ಹಾಂ ಈಗ ನೋಡ್ರಿ ನಾ ತಿಳಿಸುವಾಗ ನೀವು ಲಕ್ಷ ಕೊಟ್ಟು ನೋಡಿ ನೀವು ಮಾಡ್ಯಾರಿ ಚೆಕ್ ಮಾಡ್ರಿ ಮಾಡ್ಯಾರೋ ಇಲ್ಲೋ. ಆಮೇಲೆ ನಾನು ನೋಡ್ರಿ ಹೆಂಗೆ ತಿಳಿಸಿ ಹೇಳ್ತಾನೆ ಅದನ್ನು 0.333 ಇದರ ಅಂದಾಜು ಅಂಬೆ ಬೆಲೆ ಬರೋಬ್ಬರಿ 3 ಆದರೆ 0.111 ಇದರ ಅಂದಾಜು ಬೆಲೆ ಬರೋಬ್ಬರಿ ಎಷ್ಟು? 0.111 ಇಂಟು 3 ಸರ್ವಸ್ವಾಗಲೇ 0.333 ಇಂಟು 8 ಒಂದಲೇ 3 ಈ 3 ಹೊತ್ತು ಈ 3 ಹೊತ್ತು ಈಸ್ ಈಕ್ವಲ್ ಟು 1/8 ನೋಡ್ರಿ. ಈಗ 0.333 ಇದರ ಅಂದಾಜು ಬೆಲೆ ಬರೋಬ್ಬರಿ ಎಷ್ಟು? 3/8 ಆದರೆ ಇನ್ನೊಂದು ಯಾವುದು? 0.444 ಇದರ ಅಂದಾಜು ಬೆಲೆ ಬರೋಬ್ಬರಿ ಎಷ್ಟು? ನೋಡಿ 0.444 ಗುಂಡ್ಲೆ 3 0.333 ಗುಂಡ್ಲೆ 8 111 ಇದು 3 ಒಂದಲೇ 3 ಇದ 33 ಒಂದಲೇ ಮಾಡ್ರಿ 33 ಒಂದಲೇ 3 ಒಂದಲೇ ನೋಡಿ 3 ಒಂದಲೇ 3ಲೇನೆ ಹೊಡೆಯಿರಿ 3 ಒಂದಲೇ 3 111 111 ಒಂದಲೇ 111 ನಾಲ್ಕಲೇ 4 ಒಂದಲೇ 4 ಎರಡಲೇ ನೋಡ್ರಿ ಎಷ್ಟು ಮಜಾ ಅದೈತಿ ಬರೋಬ್ಬರಿ 1/2 ನೋಡಿ ಎಷ್ಟು ಚೇಂಜ್ ಆಯ್ತು ನೋಡ್ರಿ. ಅದು ಎಷ್ಟು ಮಜಾ ಅದ ನೋಡ್ರಿ. ಗಣಿತ ನೋಡಿದ್ರೆ ಹೆಂಗದ 4 ಅಂಶ ಅಂದರೂ ಒಂದೇ 4 ಅಂಶ ಅಂದರೂ ಒಂದೇ 1/2 ಅಂದರೂ ಒಂದೇ. ಆನ್ಸರ್ ಇಸ್ ಈಕ್ವಲ್ ಟು ಒಂದನೇದು ಎಷ್ಟು ಬಂದದ 1/8 ಎರಡನೇದು ಎಷ್ಟು ಬಂದದ 1/2 ಎರಡು ಒಂದೇ ನೋಡಿ. 4ಕ್ಕೆ 8ಕ್ಕೆ ಇಟ್ರೆ ಅದು ಸಮಾನ ಭಿನ್ನ ರಾಶಿ ಅಂತ. ಹಿಂಗೆ ಲೆಕ್ಕಗಳು ನಿಮಗೆ ಬರಬೇಕು ಅಂದ್ರೆ ಏನಾಗ್ತದ? ನೀವು ಎಲ್ಲ ಗಣಿತಗಳು ನೀವು ಸ್ವಂತ ಗಣಿತಗಳು ಮಾಡ್ಲಿಕ್ಕೆ ಹತ್ತೀರಿ ಅಂದ್ರೆ ಮುಂದೆ ಎಲ್ಲ ಮುಗೀತು. ನೀವು ನವೋದಯ ಸೈನಿಕ್ ಸ್ಕೂಲ್ನಾಗ ಕೂತು ಅಭ್ಯಾಸ ಮಾಡ್ಲಿಕ್ತೀರಿ ಅನ್ನೋದು ನಾ ಗ್ಯಾರಂಟಿ ಹೇಳ್ತೀನಿ. ಚೆನ್ನಾಗಿ ನೋಡ್ರಿ, ಮುಂದಿನ ಗಣಿತಗಳು ವಿಷಯದಾಗ ಬರ್ತಾವ. ದಶಮಾಂಶದ್ದು ಪರ್ಫೆಕ್ಟ್ ಆಗಿದೆ ಇದು. ಅನುಕ್ರಮ ನಂಬರ್